ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಆರ್.ಕೆ. ನಾರಾಯಣರವರ ಎ ಹಾರ್ಸ್ ಆ್ಯಂಡ್ ಟೂ ಗೋಟ್ಸ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಕಲಿಯೋಣ. ಎ ಹಾರ್ಸ್ ಆ್ಯಂಡ್ ಟೂ ಗೋಟ್ಸ್ ಈ ಒಂದು ಕಥೆಯು ಆರ್.ಕೆ. ನಾರಾಯಣರವರ ಒಂದು ಕಾಲ್ಪನಿಕ ಹಳ್ಳಿಯಾಗಿರ್ತಕ್ಕಂತಹ ಕೃತಮ್ ಅಂತಕ್ಕಂತಹ ಹಳ್ಳಿಯಲ್ಲಿ ಪ್ರಾರಂಭ ಆಗುತ್ತೆ. ಈ ಒಂದು ಕೃತಮ್ ಗ್ರಾಮದ ಎಲ್ಲ ಮನೆಗಳು ಮಣ್ಣಿನಿಂದ ಕಟ್ಟಲಾಗಿರುತ್ತೆ. ಆ ಕೃತಮ್ ಒಂದು ಹಳ್ಳಿಯಲ್ಲಿ ಸಿಮೆಂಟಿನಿಂದ ಮಾಡಿರ್ತಕ್ಕಂಥ ಒಂದೇ ಒಂದು ಮನೆ ಮಾತ್ರ ಇರುತ್ತೆ. ಈ ಕಥೆಯು ಕೃತಮ್ ಆ ಗ್ರಾಮದೊಬ್ಬ ಬಡ ಮತ್ತು ವಯಸ್ಸಾದಂತಹ ವ್ಯಕ್ತಿ ಮುನಿ ಎಂಬ ವ್ಯಕ್ತಿಯ ಜೀವನದ ಸುತ್ತ ಸುತ್ತುತ್ತೆ. ಆತ ತನ್ನ 2 ಮೇಕೆಗಳನ್ನು ಹೊಂದಿರ್ತಾನೆ. ತನ್ನ ಹೆಂಡತಿಯೊಂದಿಗೆ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಈ ಮುನಿಯ ಪ್ರತಿದಿನ ತನ್ನ 2 ಮೇಕೆಗಳನ್ನು ಮೇಯಿಸಲು ಕರೆದುಕೊಂಡು ಹೋಗ್ತಾನೆ. ಅವನಿಗೆ ಬೇರೆ ಕೆಲಸವಿಲ್ಲದ ಕಾರಣ ಅವುಗಳನ್ನು ಮೇಯಿಸೋದು, ಅವುಗಳನ್ನು ನೋಡುತ್ತಾ ಕುಳಿತಿರುವುದು ಅವನ ದಿನನಿತ್ಯದ ಕೆಲಸ ಆಗಿರುತ್ತೆ. ಒಂದು ದಿನ ಮುನಿ ತನ್ನ ಮನೆಯ ಸಮೀಪದ ಮರದಿಂದ ನುಗ್ಗೆಕಾಯಿಯನ್ನು ಕೀಳ್ತಾನೆ. ಅವನು ತನ್ನ ಹೆಂಡತಿಗೆ ಆ ನುಗ್ಗೆಕಾಯಿಯನ್ನು ಸಾರು ಮಾಡಲು ಕೊಡ್ತಾನೆ. ಆ ಮುನಿಯ ಹೆಂಡತಿ ಅವನಿಗೆ ಆ ನುಗ್ಗೆಕಾಯಿ ಸಾರು ಮಾಡಲು ಅದಕ್ಕೆ ಬೇಕಾಗಿರ್ತಕ್ಕಂಥ ಇತರ ಸಾಮಗ್ರಿಗಳನ್ನು ತರೋದಕ್ಕೆ ಹೇಳ್ತಾಳೆ. ಮುನಿಯ ಬಳಿ ಯಾವುದೇ ಒಂದು ಹಣ ಇರೋದಿಲ್ಲ. ಅಡುಗೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತರೋದಕ್ಕೆ ಅವನ ಹತ್ರ ಹಣ ಇರೋದಿಲ್ಲ. ಮುನಿ ಆ ಗ್ರಾಮದ ಅಂಗಡಿಗೆ ಹೋಗಿ ಅಂಗಡಿಯವನ ಬಳಿ ತನಗೆ ಹಣವನ್ನು ಕೇಳದೆ ಆ ಒಂದು ಅಡುಗೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಸಾಮಗ್ರಿಗಳನ್ನು ನೀಡುವಂತೆ ಅಲ್ಲಿ ಅವನನ್ನು ಕೇಳ್ಕೊಳ್ತಾ ಆ ಅಂಗಡಿಯವನು ಹೇಳ್ತಕ್ಕಂತಹ ಕೆಟ್ಟ ಜೋಕುಗಳಿಗೆ ನಗುತ್ತಾ ಅವನನ್ನು ಆ ಅಂಗಡಿಯಿಂದ ಸಾಮಗ್ರಿಗಳನ್ನು ಪಡಿಬೇಕು ಅಂತ ಅಲ್ಲಿ ಇರ್ತಾನೆ. ಆದರೆ ಅಂಗಡಿಯವನು ಏನು ಮಾಡ್ತಾನೆ, ಮುನಿಯ ಒಂದು ಹಳೆಯ ಬಾಕಿಯನ್ನು ಹಣವನ್ನು ಕೇಳ್ತಾನೆ. ಆ ಮುನಿ ಹಣವಿಲ್ಲದೆ ಆ ಒಂದು ಅಂಗಡಿಯವನಿಂದ ಆ ಸಾಮಗ್ರಿಗಳ ಆ ಪದಾರ್ಥಗಳು ಏನು ಸಹ ಪಡೆಯೋದಕ್ಕೆ ಆಗಲ್ಲ. ಆದರೂ ಸಹ ಅವನ ಜೊತೆ ಮಾತಾಡ್ತಾ ಅವನು ಹೇಳ್ತಕ್ಕಂಥ ಜೋಕ್ಗಳಿಗೆ ನಗುತ್ತಾ ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅಂಗಡಿಯವನು ಅವನಿಗೆ ಸಾಮಗ್ರಿಗಳನ್ನು ನೀಡೋದಿಲ್ಲ. ಇಲ್ಲಿ ಆ ಅಂಗಡಿಯವನ ಕಡೆಯಿಂದ ಆ ವಸ್ತುಗಳನ್ನು ಸಾಮಗ್ರಿಗಳನ್ನು ತಗೊಳ್ಳೋದಕ್ಕೆ ಮುನಿ ಕೂಡ ಏನು ಮಾಡ್ತಾನೆ, ಅವನಿಗೆ ಸುಳ್ಳುಗಳನ್ನು ಕೂಡ ಹೇಳ್ತಾನೆ. ಆದರೆ ಅಂಗಡಿಯವನು ಅವನಿಗೆ ಕೊಡೋದೇ ಇಲ್ಲ. ನಂತರ ಮುನಿ ಏನು ಮಾಡ್ತಾನೆ, ಮನೆಗೆ ಹಿಂತಿರುಗಿ ಬರ್ತಾನೆ. ತನ್ನ ಹೆಂಡತಿಗೆ ಆ ನುಗ್ಗೆಕಾಯಿ ಸಾರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಸಿಗಲಿಲ್ಲ, ಅವುಗಳನ್ನು ಮಾರಿಬಿಡು ಅಂತ ಕೇಳ್ತಾನೆ. ಒಂದು ಕಾಲದಲ್ಲಿ ಮುನಿಯ ಬಳಿ ಸುಮಾರು 40 ಮೇಕೆಗಳಿತ್ತು. ಆತ ತನ್ನ 40 ಮೇಕೆಗಳಿಂದ ಒಳ್ಳೆಯ ಹಣವನ್ನು ಗಳಿಸ್ತಾ ಇದ್ದ. ಆದರೆ ಕಾಲ ಕಳೆದಂತೆ ಏನಾಯಿತು, ಆ ಮೇಕೆಗಳು ಒಂದೊಂದಾಗಿ ಸಾಯೋದಕ್ಕೆ ಪ್ರಾರಂಭ ಆಗಿತ್ತು. ಈಗ ಅವನ ಬಳಿ ಕೇವಲ 2 ಮೇಕೆಗಳು ಮಾತ್ರವೇ ಇತ್ತು. ಮುನಿಯು ಆ ಗ್ರಾಮದ ಒಂದು ಆ ರಸ್ತೆಯಲ್ಲಿ ಒಂದು ಕುದುರೆಯ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಆ ಸ್ಟ್ಯಾಚ್ಯೂ ಅಂದರೆ ಅವನಿಗೆ ತುಂಬ ಇಷ್ಟ, ಅವನಿಗೆ ತುಂಬ ಸಂತೋಷವನ್ನು ನೀಡ್ತಾ ಇರ್ತಿತ್ತು. ಆ ಮುನಿ ಕುದುರೆಯ ಒಂದು ಸ್ಟ್ಯಾಚ್ಯೂಗೆ ತುಂಬ ಅಟ್ರಾಕ್ಟ್ ಆಗಿಬಿಟ್ಟಿರ್ತಾನೆ. ಆ ಕುದುರೆಯ ಒಂದು ಸ್ಟ್ಯಾಚ್ಯೂ ತುಂಬ ದೊಡ್ಡದಾಗಿರುತ್ತೆ. ಮುನಿ ಯಾವಾಗಲೂ ಸಹ ಅದರ ನೆರಳಿನಲ್ಲಿ ಮಲಗೋಕ್ಕೆ ತುಂಬ ಇಷ್ಟಪಡ್ತಾನೆ. ಮೊದಲು ಆ ಕುದುರೆಯ ಪ್ರತಿಮೆ ಮುನಿಯ ಗ್ರಾಮದಲ್ಲಿತ್ತು. ಆದರೆ ಈಗ ಅದು ಆ ಕೃತಮ್ನಲ್ಲಿ ಹೊಸದಾಗಿ ಹಾಕಿರ್ತಕ್ಕಂತಹ ಒಂದು ಹೈವೇ ರೋಡ್ನ ಹತ್ತಿರ ಬಂದು ಆ ಕುದುರೆ ಸ್ಟ್ಯಾಚ್ಯೂ ಇರುತ್ತೆ. ಮುನಿ ಕುದುರೆ ಒಂದು ಸ್ಟ್ಯಾಚ್ಯೂಯನ್ನು ನೋಡ್ತಾ ಬೆಳೆದಿದ್ದಾನೆ. ಮುನಿ ತನ್ನ ಹಿರಿಯರಿಂದ ಆ ಕುದುರೆಯ ಪ್ರತಿಮೆ ಬಗ್ಗೆ ಅನೇಕ ಆಸಕ್ತಿದಾಯಕವಾದಂತಹ ಕಥೆಗಳನ್ನು ಕೇಳಿಸ್ಕೊಂಡಿರ್ತಾನೆ. ಒಂದು ದಿನ ಮುನಿ ತನ್ನ 2 ಮೇಕೆಗಳೊಂದಿಗೆ ಆ ಹೆದ್ದಾರಿಯಲ್ಲಿ ಕುಳಿತು ಆ ಮೇಕೆಗಳನ್ನು ಮೇಯಿಸ್ತಾ ಇರ್ತಾನೆ. ಅಲ್ಲಿ ಆ ಹೆದ್ದಾರಿಯಲ್ಲಿ ಹಳದಿ ಕಾರಿನಲ್ಲಿ ಒಬ್ಬ ಫಾರಿನರ್ ಅಲ್ಲಿಗೆ ಬರ್ತಾನೆ. ಆ ಫಾರಿನರ್ ಮುನಿಯನ್ನು ಪಕ್ಕದಲ್ಲೆಲ್ಲಾದರೂ ಗ್ಯಾಸ್ ಸ್ಟೇಷನ್ ಇದೆಯಾ ಅಂತ ಕೇಳ್ತಾನೆ, ಪೆಟ್ರೋಲ್ ಸ್ಟೇಷನ್ ಇದೆಯಾ ಅಂತ ಕೇಳ್ತಾನೆ. ಇಲ್ಲಿ ಆ ಫಾರಿನರ್ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾನೆ. ಮುನಿಗೆ ಆ ಒಂದು ಇಂಗ್ಲೀಷ್ ಭಾಷೆ ಸ್ವಲ್ಪವೂ ಸಹ ಬರೋದಿಲ್ಲ. ಮುನಿಗೆ ಕೇವಲ ತಮಿಳು ಭಾಷೆಯನ್ನು ಮಾತ್ರ ಮಾತಾಡೋಕ್ಕೆ ಬರುತ್ತೆ, ಅರ್ಥ ಆಗುತ್ತೆ. ಇಲ್ಲಿ ಫಾರಿನರ್ ಮುನಿಗೆ ತನ್ನ ಬಗ್ಗೆ ಇಂಗ್ಲೀಷ್ನಲ್ಲಿ ವಿವರಿಸ್ತಾ ಇರ್ತಾನೆ. ತಾನು ನ್ಯೂಯಾರ್ಕ್ನವನು ಮತ್ತು ಕಾಫಿ ವ್ಯಾಪಾರಿ ಅಂತ ಹೇಳ್ತಾನೆ. ಆದರೆ ಮುನಿಗೆ ಇದೇನು ಅರ್ಥ ಆಗಲ್ಲ. ಆ ಒಂದು ಫಾರಿನರ್ ಒಂದು ರೀತಿ ಪೊಲೀಸರ ಡ್ರೆಸ್ ಟೈಪನ್ನು ಹಾಕ್ಕೊಂಡಿರ್ತಾನೆ. ಅದರಿಂದ ಮುನಿ ಏನು ಮಾಡ್ತಾನೆ, ಅವನನ್ನು ನೋಡಿ ತುಂಬ ಹೆದರಿರ್ತಾನೆ. ಇತ್ತೀಚೆಗೆ ಆ ಗ್ರಾಮದಲ್ಲಿ ನಡೆದ ಒಂದು ಕೊಲೆ ಬಗ್ಗೆ ತನಗೇನು ಗೊತ್ತಿಲ್ಲ, ನಾನು ಅದನ್ನೇನು ಮಾಡಿಲ್ಲ ಅಂತೇಳಿ ಮುನಿ ಆ ಒಂದು ಫಾರಿನರ್ಗೆ ಹೇಳ್ತಾ ಇರ್ತಾನೆ. ನಂತರ ಫಾರಿನರ್ ಏನು ಮಾಡ್ತಾರೆ, ಮುನಿಗೆ ಒಂದು ಸಿಗರೇಟನ್ನು ಕೊಡ್ತಾನೆ ಕುಡಿಯೋಕ್ಕೆ. ಸಿಗರೇಟನ್ನು ತೊಗೊಂಡಂತಹ ಮುನಿ ಈಗ ಸ್ವಲ್ಪ ಕೂಲ್ ಆಗ್ತಾನೆ.
ನಂತರ ಒಂದು ಫಾರಿನರ್ ಜೊತೆ ಸ್ವಲ್ಪ ಮಾತಾಡೋಕ್ಕೆ ಮುಂದಾಗ್ತಾನೆ. ಮುನಿ ಏನು ಮಾಡ್ತಾನೆ, ತನ್ನ ಬಾಲ್ಯದಲ್ಲಿ ಕೇಳಿರ್ತಕ್ಕಂಥ ಕಥೆಗಳನ್ನು ತನ್ನ ತಮಿಳು ಭಾಷೆಯಲ್ಲಿ ಆ ಒಂದು ಫಾರಿನರ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ಬರಿಗೂ ಸಹ ಒಬ್ಬರಿಗೆ ಆ ಭಾಷೆ ಗೊತ್ತಿಲ್ಲ, ಅರ್ಥ ಆಗೋದೂ ಇಲ್ಲ. ಮುನಿ ತನ್ನ ಬಾಲ್ಯದಿಂದಲೂ ಆ ಒಂದು ಹಿರಿಯರು ಹೇಳಿರ್ತಕ್ಕಂತಹ ಎಲ್ಲ ಕಥೆಗಳನ್ನು ಹೇಳ್ತಾನೆ. ಆ ಕುದುರೆ ಪ್ರತಿಮೆಯ ಕಥೆಗಳನ್ನು ಸಹ ಅವನಿಗೆ ಹೇಳ್ತಾ ಇರ್ತಾನೆ. ಆ ಕುದುರೆ ಪ್ರತಿಮೆಯನ್ನು ನೋಡಿದಂತಹ ಫಾರಿನರ್ ತುಂಬ ಇಂಪ್ರೆಸ್ ಆಗ್ತಾನೆ. ಮತ್ತು ಆ ಕುದುರೆಯನ್ನು ಒಂದು ಸ್ಟ್ಯಾಚ್ಯೂವನ್ನು ಏನು ಮಾಡಬೇಕು, ಅದನ್ನ ತಗೊಳ್ಬೇಕು ಅಂತ ಅವನು ಬಯಸ್ತಾನೆ. ಆ ಫಾರಿನರ್ ಮುನಿಗೆ, ಈಗ ನಾವಿಬ್ಬರು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಏನು ಮಾಡ್ತಾನೆ, ಆ ಕುದುರೆ ಪ್ರತಿಮೆ ಮಾಲೀಕ ಮುನಿನೇ ಇರಬಹುದು ಅಂತ ಆ ಒಂದು ಫಾರಿನರ್ ಅಂದ್ಕೊಬಿಡ್ತಾನೆ. ಆ ಫಾರಿನರ್ ಏನು ಮಾಡ್ತಾನೆ, ಆ ಮುನಿಯಿಂದ ಕುದುರೆಯ ಒಂದು ಸ್ಟ್ಯಾಚ್ಯೂವನ್ನು ಒಂದು ತಗೊಳ್ಳೋಕ್ಕೆ ಏನು ಮಾಡ್ತಾನೆ, ಆ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾನೆ. ಇದರ ರೇಟ್ ಎಷ್ಟಕ್ಕೆ ಕೊಡ್ತೀವಿ, ಈ ರೀತಿ ಮಾತುಗಳನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಮುನಿಗೆ ಆ ಒಂದು ಫಾರಿನರ್ ಮಾತಾಡ್ತಕ್ಕಂಥ ಇಂಗ್ಲೀಷ್ ಮಾತುಗಳು ಒಂದು ಸಹ ಅರ್ಥ ಆಗಲ್ಲ. ನಂತರ ಆ ಫಾರಿನರ್ ಏನು ಮಾಡ್ತಾನೆ, ಮುನಿಗೆ 100 ರೂಪಾಯಿಗಳನ್ನು ಕೊಡ್ತಾನೆ. ಮುನಿ ಆ 100 ರೂಪಾಯಿಯನ್ನು ತೊಗೊಂಡವನು ಏನು ಅಂದ್ಕೋತಾನೆ ಅಂದರೆ, ಮೋಸ್ಟ್ಲಿ ನನಗೆಲ್ಲೋ ಚಿಲ್ಲರೆಯನ್ನು ತರೋದಕ್ಕೆ ಕೊಟ್ಟಿರಬಹುದು ಅಂತ ಭಾವಿಸ್ತಾನೆ. ಆ ಮುನಿ ಬಳಿ ಯಾವುದೇ ದುಡ್ಡಿರಲ್ಲ. ಅವನು ಆ ಒಂದು ಫಾರಿನರ್ಗೆ ಈ ಹಳ್ಳಿಯಲ್ಲಿರ್ತಕ್ಕಂಥ ಅಂಗಡಿಗೆ ಹೋಗಿ ಚಿಲ್ಲರೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಅವನು ಹೊರಡ್ತಾನೆ. ಆದರೆ ಆ ಮುನಿ ನಂತರ ಏನು ಮಾಡ್ತಾನೆ, ತನ್ನ ಮೇಕೆಗಳನ್ನು ಆ ಫಾರಿನರ್ಗೆ ಕೊಡ್ತಾನೆ. ಅಂದರೆ ಇವನೆಲ್ಲೋ ಇದು ದುಡ್ಡು ನನಗೆ ಚೇಂಜ್ ತೊಗೊಂಡ್ಬರೋಕ್ಕೆ ಕೊಡ್ತಾ ಇಲ್ಲ, ಮೋಸ್ಟ್ಲಿ ಇವನು ನನ್ನ ಮೇಕೆಗಳನ್ನು ತೊಗೊಳ್ತಾ ಇದ್ದಾನೆ ಅಂತ ಹೇಳಿ ತನ್ನ 2 ಮೇಕೆಗಳನ್ನು ಅವನ ಕಡೆಗೆ ಬಿಟ್ಟು ಮುನಿ ಏನು ಮಾಡ್ತಾನೆ, ತುಂಬ ಸಂತೋಷದಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದವನೇ ತನ್ನ ಹೆಂಡತಿಗೆ ಫಾರಿನರ್ 100 ರೂಪಾಯಿಗಳಿಗೆ ಮೇಕೆಗಳನ್ನು ಮಾರಿದ್ದಾನೆ, ತಗೋ ಅಂತ ಹೇಳಿ 100 ರೂಪಾಯಿ ಕೊಡ್ತಾನೆ. ಮುನಿಯ ಹೆಂಡತಿ ತನ್ನ ಗಂಡ ಆ ಹಣವನ್ನು ತಂದಿರೋದು ನೋಡಿ, ಇವನ್ನೆಲ್ಲೋ ಕದ್ದುಕೊಂಡು ಇಷ್ಟು ದುಡ್ಡನ್ನು ತಂದಿದ್ದಾನೆ ಅಂತ ಅಂದ್ಕೋತಾಳೆ. ಯಾಕಂದರೆ ಆ ಸಮಯದಲ್ಲೇ 2 ಮೇಕೆಗಳಿಗೆ ಆ 100 ರೂಪಾಯಿ ಅಂತಕ್ಕಂಥದ್ದು ಜಾಸ್ತಿ ದೊಡ್ಡ ಮೊತ್ತ ಆಗಿತ್ತು. ಅದಕ್ಕೆ ಆಕೆ ಆ ರೀತಿ ಅಂದ್ಕೋತಾಳೆ. ಅದೇ ಸಮಯಕ್ಕೆ ಆ ಮುನಿಯ 2 ಮೇಕೆಗಳು ಸಹ ಮನೆಗೆ ಹಿಂತಿರುಗಿ ಬಂದುಬಿಟ್ಟಿರುತ್ತೆ. ಇಲ್ಲಿ ಆ ಒಂದು ಫಾರಿನರ್ ಏನು ಮಾಡ್ತಾ ಇರ್ತಾನೆ, ಸ್ಟ್ಯಾಚ್ಯೂಯ ಬಳಿ ಮುನಿಗೋಸ್ಕರ ಕಾಯ್ತಾ ಇರ್ತಾನೆ. ಆ ಫಾರಿನರ್ ಏನು ಅಂದ್ಕೊಳ್ತಾನೆ ಅಂದರೆ, ಮುನಿ ಈ ಸ್ಟ್ಯಾಚ್ಯೂವನ್ನು ನಾನು ತೊಗೊಂಡೋಗೋಕ್ಕೆ ಜನರನ್ನು ಕರ್ಕೊಂಬರೋಕ್ಕೆ ಹೋಗಿದ್ದಾನೆ. ಯಾಕೆಂದರೆ ಈ ಸ್ಟ್ಯಾಚ್ಯೂನ ಎತ್ತಿ ನನಗೆ ಒಂದು ಲೋಡ್ ಮಾಡೋಕ್ಕೆ ಟ್ರಕ್ಕಿಗೆ ಅದಕ್ಕೆ, ಅಥವಾ ಜನರನ್ನು ಕರ್ಕೊಂಬಂದು ಇದನ್ನು ನನಗೆ ಕೊಡೋದಕ್ಕೆ ಜನರನ್ನು ಹುಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಏನು ಮಾಡ್ತಾನೆ, ಆ ಫಾರಿನರ್ ಆ ರೀತಿಯಾಗಿ ಭಾವಿಸ್ತಾನೆ. ನಂತರ ತುಂಬ ಟೈಮ್ ಫಾರಿನರ್ ವೆಯ್ಟ್ ಮಾಡ್ತಾನೆ, ಮುನಿ ಅಲ್ಲಿಗೆ ಬರೋಲ್ಲ. ಆಗ ಏನು ಮಾಡ್ತಾನೆ, ಆ ಒಂದು ಹೆದ್ದಾರಿ ಆ ಹೈವೇನಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಟ್ರಕ್ಕನ್ನು ನಿಲ್ಲಿಸಿ ಆ ಪ್ರತಿಮೆಯನ್ನು ತನಗೆ ಎತ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಆ ಟ್ರಕ್ನವನಿಗೆ ಒಂದಷ್ಟು ದುಡ್ಡನ್ನು ಕೊಡ್ತಾನೆ. ಕೊನೆಗೆ ಆ ಫಾರಿನರ್ ಏನು ಮಾಡ್ತಾನೆ, ಆ ಟ್ರಕ್ ಡ್ರೈವರ್ನ ಒಂದು ಹೆಲ್ಪ್ನೊಂದಿಗೆ ಆ ಕುದುರೆಯ ಪ್ರತಿಮೆಯನ್ನು ಟ್ರಕ್ನಲ್ಲಿ ತಗೊಂಡು ಅವನ ಮನೆಗೆ ಹಿಂತಿರುಗಿ ಹೋಗ್ತಾನೆ. ಈ ರೀತಿಯಾಗಿ ಈ ಒಂದು ಕತೆ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್, ಆರ್.ಕೆ. ನಾರಾಯಣರವರ ಈ ಒಂದು ಎ ಹಾರ್ಸ್ ಆ್ಯಂಡ್ 2 ಗೋಟ್ಸ್ ಸ್ಟೋರಿಯ ಕನ್ನಡದ ಸರಳವಾದಂಥ ಸಾರಾಂಶ ತಿಳಿಸಿದ್ದೇನೆ. ಹಾಗೆ ಇಂಗ್ಲೀಷ್ ಸಮರಿಯ ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.